ಬಡ ಅಕ್ಕ ಚಂದ್ರಿಕಾ ರಿಚ್ ತಂಗಿಯಾದ ಹರಿತಾ ಮನೆಯಲ್ಲಿ ಜಗಳವನ್ನು ಮಾಡ್ತಾ ಇದ್ರು. ಒಬ್ಬರನ್ನು ಮೀರಿ ಇನ್ನೊಬ್ಬರು ಹಣಕ್ಕೋಸ್ಕರ ಜಗಳ ಮಾಡ್ತಿದ್ರು. ಅಕ್ಕ, ನಾನು ಇಷ್ಟು ಕಷ್ಟಪಟ್ಟು ಲಕ್ಷಗಟ್ಲೆ ಸಂಪಾದನೆ ಮಾಡೋದು ನಿನ್ಗೆ ಕೊಡ್ಲಿಕ್ಕಲ್ಲ, ಟೌನಲ್ಲಿ ಲಕ್ಸರಿಯಾಗಿ ಜೀವನ ಮಾಡ್ಲಿಕ್ಕೆ. ನಾನು ₹1,00,000 ಕೇಳ್ತಾ ಇಲ್ಲ ತಂಗಿ, 50,000 ಸಾಲವಾಗಿ ಕೊಡು. ಹೊಲದಲ್ಲಿ ಬೆಳೆ ಚೆನ್ನಾಗಿ ಬೆಳೆದ್ಮೇಲೆ ನಿನ್ನ ಹಣವನ್ನು ತಿರುಗಿಸಿ ಕೊಡ್ತೀನಿ. ಅಕ್ಕ, ಒಂದು ವೇಳೆ ಬೆಳೆ ಬೆಳೆಯದಿದ್ರೆ? ತಂಗಿ, ನನ್ನ ಹೊಲ ನನಗೆ ಯಾವ ಕಾಲದಲ್ಲೂ ಮೋಸ ಮಾಡೋದಿಲ್ಲ. ಯಾವಾಗ ನಾನು ಬೆಳೆ ಹಾಕಿದ್ರೂ ಕೂಡ ನನಗೆ ಸಹಾಯ ಮಾಡಿ ಸಂಪಾದನೆ ಮಾಡಿ ಕೊಡುತ್ತೆ ಹೊರತು ನನಗೆ ನಷ್ಟ ತಂದಿಲ್ಲ. ಇನ್ನೊಂದು ವಿಚಾರ ಏನು ಅಂದ್ರೆ, ಆ ಹೊಲದಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡಿನೇ ಅದರಿಂದ ನಿನ್ನನ್ನು ಓದಿಸಿದ್ದು. ಅದು ನೀನು ಯೋಚನೆಯಲ್ಲಿಟ್ಕೋ. 1 ಮಿನಿಟ್ ಹಾಗೆ ಅಂತ ಹೇಳಿ ಬ್ಯಾಗಿಂದ ಒಂದು ಸ್ಟ್ಯಾಂಪ್ ಪೇಪರ್ ಮತ್ತು ದುಡ್ಡನ್ನು ತೆಗೆದು, ಅಕ್ಕ ತಗೋ, ಈ ಹಣನ ತಗೊಂಡು ಈ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಒಂದು ಸೈನ್ ಮಾಡಿ ಕೊಡು. ಅದನ್ನು ನೋಡಿ ಚಂದ್ರಿಕನ ಕಣ್ಣಲ್ಲಿ ಕಣ್ಣೀರು ಬಂತು. ಅವಳು ದುಃಖದಿಂದ ತಂಗಿಯ ಜೊತೆ, ತುಂಬಾ ಥ್ಯಾಂಕ್ಸ್ ತಂಗಿ, ಅಕ್ಕನಿಗೆ ಸಾಲ ಕೊಡುವಾಗ ಸ್ಟ್ಯಾಂಪ್ ಪೇಪರಾ ಹಾಗೆ ಅಂತ ದುಃಖದಲ್ಲಿ ಮಾತನಾಡಲು ಸಾಧ್ಯವಾಗದೆ ಮಾತನ್ನು ಮಧ್ಯದಲ್ಲಿ ನಿಲ್ಸಿದ್ಲು. ಹರಿತಾ, ನೀನು ನನ್ ಮನೆಯಿಂದ ಹೊರಗಡೆ ಹೋಗು. ನಿನ್ ಜೊತೆ ದುಡ್ಡು ಕೇಳಿದ ಒಂದೇ ಒಂದು ಕಾರಣಕ್ಕೆ ಸ್ಟ್ಯಾಂಪ್ ಪೇಪರ್ ಮೇಲೆ ನನ್ ಜೊತೆ ಸೈನ್ ಹಾಕಿಸ್ಕೋತೀಯಾ? ಈ ಮನೆಯಲ್ಲಿ ನೀನು ಇರೋದ್ ಬೇಡ. ನೀನು ಲಕ್ಸರಿಯಾಗಿ ಸಿಟಿಯಲ್ಲಿ ಜೀವನ ಮಾಡ್ತೀಯೋ ಅಥವಾ ಬೇರೆ ಎಲ್ಲಾದ್ರೂ ಜೀವನ ಮಾಡ್ತೀಯೋ? ಅಕ್ಕ, ನಾನ್ ನಿನ್ಗೆ ಹಣ ಕೊಡ್ಲಿಲ್ಲ ಅಂತ ಇಷ್ಟು ಮಾತಾಡ್ತೀಯಲ್ಲ, ಹಣ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಸಾಕು ತಂಗಿ, ನೀನ್ ಮಾತಾಡಿದ್ದಲ್ಲ ಸಾಕು, ನನ್ ಮನೆ ಬಿಟ್ಟು ಹೊರಗೆ ಹೋಗು ಹಾಗೆ ಅಂತ ಹೇಳಿದ ತಕ್ಷಣ ಹರಿತಾ ಕೋಪದಿಂದ ಮನೆಯಿಂದ ಹೊರಗಡೆ ಹೋದ್ಲು. ಆ ದುಃಖದಲ್ಲೇ ಚಂದ್ರಿಕಾ ದೇವರ ಮುಂದೆ ಕೂತ್ಕೊಂಡು ಅಳುತ್ತಾ ಸ್ವಲ್ಪ ದಿನ ಊಟ ಮಾಡದೆ ಹೊರಗೆ ಎಲ್ಲೂ ಹೋಗದೆ ತುಂಬಾ ಅಳ್ತಾನೇ ಇದ್ಲು. ಇದನ್ನು ಕಿಟಕಿಯಿಂದ ಗೋಪಾಲ್ ಗಮನಿಸಿದ. ಚಂದ್ರಿಕಾ ತುಂಬಾ ದಿನಗಳ ಕಾಲ ಏನು ಊಟ ಮಾಡದೆ ತುಂಬಾ ಆಯಾಸದಲ್ಲಿ ಹೊರಗಡೆ ಕೂತಿದ್ಲು. ಗೋಪಾಲ್ ಚಂದ್ರಿಕನನ್ನು ತಕ್ಷಣ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿ ಅವಳ ಜೊತೆಗೆ ಇದ್ದು ಅವಳನ್ನು ನೋಡಿಕೊಂಡ. ಅವಳು ಹೀಗೆ ಆಗಲು ಕಾರಣ ಅವಳ ತಂಗಿ ಹರಿತಾ ಅಂತ ತಿಳ್ಕೊಂಡ. ಸಿಟಿಗೆ ಹೋಗಿ ವಿವೇಕ್ ಜೊತೆ ಇರುವ ಹರಿತನನ್ನು ನೋಡಿ ಅಕ್ಕ ಅವಳಿಗೋಸ್ಕರ ಕಷ್ಟಪಟ್ಟ ವಿಚಾರವನ್ನೆಲ್ಲ ಹೇಳಿದ. ಆ ಮಾತು ಕೇಳಿ ಹರಿತಾ ಕಣ್ಣೀರನ್ನು ಹಾಕಿದ್ಲು. ಇಂದಿನಿಂದ ನನ್ನ ಅಕ್ಕನ ನೋಡ್ಕೊಂಡು ಅವಳ ಜೊತೆನೇ ಇರ್ತೀನಿ. ಬನ್ನಿ ಗೋಪಾಲ್ ಅವರೇ, ಹೋಗೋಣ. ನೀವು ನನ್ ಜೊತೆ ಬರ್ಬೇಡಿ ಹರಿತಾ. ನೀವು ನನ್ ಜೊತೆ ಊರಿಗೆ ಬಂದ್ರೆ ಎಲ್ಲಾ ವಿಚಾರ ನಿಮ್ಮ ಅಕ್ಕನಿಗೆ ಗೊತ್ತಾಗುತ್ತೆ. ಹೌದಾ, ಸರಿ ಸರಿ, ನೀವು ಮೊದ್ಲು ಹೋಗಿ, ನಾನು ಹಿಂದೆನೆ ಕಾರಲ್ಲಿ ಬರ್ತೀನಿ. ನೀವಿಲ್ಲಿ ಬರ್ಲಿಲ್ಲ, ನನ್ ಜೊತೆ ಏನು ಹೇಳಲಿಲ್ಲ. ಗೋಪಾಲ್ ಹೊರಟು ಹೋದ ನಂತರ ಹರಿತಾ ಕಾರಲ್ಲಿ ಅಕ್ಕನ ನೋಡ್ಲಿಕ್ಕೆ ಬಂದ್ಲು. ಚಂದ್ರಿಕಾ ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ತನ್ನ ಮನೆಯಿಂದ 3ನೇ ಮನೆಯ ಬಳಿ ಇರುವ ಕವಿತನ ಬಳಿ ಬಂದ್ಲು. ಕವಿತಾ ಹೊರಗಡೆ ಅಡಿಗೆಯನ್ನು ಮಾಡ್ತಾ ಇದ್ಲು. ಚಂದ್ರಿಕಾ, ನಾನು ಮೊನ್ನೆನೆ ಹೇಳ್ದೆ ಅಲ್ವಾ, ನಮ್ಮಮ್ಮ ಬೇರೆಯವರ ಹೊಲದಲ್ಲಿ ಕೆಲಸ ಮಾಡ್ತೀವಿ ಅಂತ ಸಂಬಳ ಕೂಡ ತಗೊಂಡಿದ್ದಾರೆ. ಅದ್ರಿಂದ ನಾನ್ ನಿನ್ ಜೊತೆ ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬರಕ್ಕಾಗಲ್ಲ. ಇಲ್ಲಿಂದ ನೀನು ಹೊರಟೋಗು. ಹಾಗೆ ಹೇಳಿದ ತಕ್ಷಣ ಚಂದ್ರಿಕನ್ ಮುಖ ಬಾಡಿ ಹೋಯಿತು. ಅದನ್ನು ಕವಿತಾ ನೋಡಿ, ಚಂದ್ರಿಕಾ, ನೀನು ಬೇಜಾರ್ ಮಾಡ್ಬೇಡ ಕಣೆ, ಇವತ್ತೊಂದಿನ ನನ್ನ ಬಿಟ್ಬಿಡು. ನಾಳೆಯಿಂದ ನಿನ್ ಜೊತೆ ಖಂಡಿತವಾಗಿ ಬರ್ತೀನಿ. ಹೋಗಿ ರೇಣುಕನ್ ಜೊತೆ ಕೇಳು, ಅವಳು ಖಂಡಿತ ಬರ್ತಾಳೆ. ನಾಳೆಯಿಂದ ನಾನ್ ಬರ್ತೀನಿ. ಚಂದ್ರಿಕಾ ನೇರವಾಗಿ ರೇಣುಕನ ಮನೆಯ ಬಳಿ ಹೋಗ್ತಾ ಇದ್ದು. ಅವಳನ್ನು ನೋಡಿದ ತಕ್ಷಣ ಮನೆಯ ಬಾಗಿಲಲ್ಲೇ ನಿಂತಿದ್ದ ರೇಣುಕಾ ಚಂದ್ರಿಕನನ್ನು ನೋಡಿ, ಅಯ್ಯಯ್ಯೋ, ಈ ಚಂದ್ರಿಕಾ ಅವಳ ಹೊಲದಲ್ಲಿ ಕೆಲ್ಸಕ್ಕೆ ಕರೀಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾಳೆ. ಇವಳತ್ರ ಕೆಲ್ಸಕ್ಕೆ ಹೋದ್ರೆ ಸಂಬಳ ಕೂಡ ಕೊಡದೆ ಬೆಳಿಗ್ಗಿಂದ ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಿಸ್ಕೊಂಡು ಹಾಗೇನೆ ಕಳಿಸ್ತಾಳೆ. ಅವಳಿಗೆ ಅದು ಅರ್ಥನೇ ಆಗೋದಿಲ್ಲ. ಕೆಲಸ ಮಾಡಿದ್ಮೇಲೆ ಸಂಬಳ ಕೊಡ್ಬೇಕಲ್ವಾ? ಇವಾಗ ಏನ್ ಮಾಡೋದು? ಏನಾದ್ರೂ ಒಂದ್ ಮಾಡ್ಲೇಬೇಕು. ಹಾಗೆ ಅಂತ ಒಳಗೆ ಹೋಗಿ ಒಂದು ಟವಲ್ ಅನ್ನು ತೆಗೆದುಕೊಂಡು ಹೆಗಲ ಮೇಲೆ ಹಾಕೊಂಡು ಟಿಫಿನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಚಂದ್ರಿಕಾ ಹೊರಗೆ ಬರುವಾಗ ಅವಳ ಎದುರಲ್ಲಿ ಬಂದು ನಿಂತ್ಲು. ಓ, ಬಂದ್ಯಾ ಚಂದ್ರಿಕಾ? ನಿನ್ನನ್ನೇ ನೋಡ್ಲಿಕ್ಕೆ ಬರ್ತಾ ಇದ್ದೆ. ಫ್ರೆಂಡ್ ಅಂದ್ರೆ ನೀನೇ ರೇಣುಕಾ. ನನ್ ಜೊತೆ ಇವತ್ತು ಹೊಲದ ಕೆಲ್ಸಕ್ಕೆ ರೆಡಿಯಾಗಿ ನಿಂತಿದೀಯಾ? ನಾನು ಬರ್ಲಿಕ್ಕೆ ಮುಂಚೆನೆ ನೀನೇ ನನ್ನ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದು ನಿಂತಿದೀಯಾ? ಸರಿ ಬಾ, ಹೋಗೋಣ. ಅಯ್ಯೋ ಚಂದ್ರಿಕಾ, ನಾನು ಬ್ಯಾಗ್ ಎಲ್ಲ ತಗೊಂಡು ಬಟ್ಟೆನೆಲ್ಲ ತಗೊಂಡು ನಿನ್ನ ಹೊಲಕ್ಕೆ ಬರ್ತಾ ಇಲ್ಲ ಕಣೆ. ಚಂದ್ರಯ್ಯನವರು ಅವರ ಮಾವಿನ ತೋಟದಲ್ಲಿ ಮಾವಿನ ಹಣ್ಣನ್ನು ಕುಯ್ಲಿಕ್ಕೆ 2 ದಿನದ ಸಂಬಳವನ್ನು ಮುಂಚಿತವಾಗಿಯೇ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗ್ಲಿಕ್ಕೆ ಹೊರಟು ನಿಂತಿದ್ದೀನಿ. ಅದು ಮಾತ್ರ ಅಲ್ಲ ಕಣೆ, ಭೂಪತಿ ಅಯ್ಯನವರ ಮಾವಿನ ತೋಟಕ್ಕೆ ಮಾವಿನ ಹಣ್ಣನ್ನು ಕುಯ್ಯಲು ಹೋದ್ರೆ ಒಂದು ಬುಟ್ಟಿ ತುಂಬಾ ಮಾವಿನ ಹಣ್ಣನ್ನು ಉಚಿತವಾಗಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಕಣೆ. ಪರವಾಗಿಲ್ಲ ಕಣೆ, ಇವಾಗ ಹೋಗ್ಬೇಡ ಅಂತ ಹೇಳಿದ್ರೆ ನೀನು ಹೋಗಲ್ವಾ? ಸರಿ, ಹೊರಟೋಗು. ತುಂಬಾ ದುಃಖದಿಂದ ಅವಳ ಹೊಲದ ಬಳಿ ಬಂದ್ಲು. ಒಣಗಿ ಹೋಗಿರುವ ಅವಳ ಹೊಲವನ್ನು ನೋಡಿದ್ಲು. ಹಾಗೆ ನೋಡ್ತಾ ಇದ್ದಾಗ ಗೋಪಾಲ ರೈತ ಅಲ್ಲಿಗೆ ಬಂದ.
ಗೋಪಾಲ ಚಂದ್ರಿಕನಿಗಿಂತ 3 ವಯಸ್ಸಿನಲ್ಲಿ ದೊಡ್ಡವನು. ಚಂದ್ರಿಕನನ್ನು ಇಷ್ಟಪಟ್ಟವನು, ಮದುವೆ ಮಾಡ್ಕೋಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿರುವವನು. ಚಂದ್ರಿಕಾ, ಯಾಕೆ ದುಃಖದಲ್ಲಿದ್ದೀಯಾ? ನಿಮ್ಮ ಬಳಿ ಹೇಳಿದ ತಕ್ಷಣ ನನ್ನ ಹೊಲ ಎಲ್ಲ ಸರಿಯಾಗ್ಬಿಡುತ್ತಾ? ನನ್ನ ಹೊಲನ ಅಗಿಲಿಕ್ಕೆ ಯಾರಾದ್ರೂ ಸಿಗ್ತಾರ? ಎಲ್ಲ ನನ್ನ ಹಣೆ ಬರಹ. ಇಲ್ಲಿಂದ ಹೋಗಿ ನಿಮ್ ಕೆಲ್ಸ ನೋಡೋದೇ ಒಳ್ಳೇದು ಗೋಪಾಲ್. ಮೊದ್ಲು ಇಲ್ಲಿಂದ ಹೊರಟೋಗಿ. ಅದಲ್ಲ ಚಂದ್ರಿಕಾ, ನಿನ್ ಕಷ್ಟ ಏನು ಅಂತ ನನಗೆ ಹೇಳಿದ್ರೆ ನಾನ್ ಕೂಡ ನಿಂಗೆ ಸಹಾಯ ಮಾಡ್ತೀನಲ್ವಾ? ನನ್ ಕಷ್ಟ ಏನು ಅಂತ ತಿಳಿದಿರುವ ನನ್ನ ಗೆಳತಿಯರಾದ ಕವಿತಾ, ರೇಣುಕಾ ಅವರೇ ನನ್ಗೆ ಸಹಾಯ ಮಾಡಿಲ್ಲ. ಹಾಗಿರುವಾಗ ನೀವು ನನಗೆ ಯಾರು ಇಲ್ಲ ತಾನೆ? ನನ್ ಕಷ್ಟನ ಯಾರಿಗೂ ಹೇಳಕ್ಕಾಗಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗಿ. ನಿನ್ನ ಗೆಳತಿಯರಾದ ಕವಿತಾ, ರೇಣುಕಾ ಯಾಕೆ ನಿನ್ ಜೊತೆ ಕೆಲ್ಸಕ್ಕೆ ಬರ್ಲಿಲ್ಲ ಅಂತ ಆಲೋಚನೆ ಮಾಡಿದ್ದೀಯಾ ಯಾವತ್ತಾದ್ರೂ ನೀನು? ನನ್ನ ಜೊತೆ ಕವಿತಾ, ರೇಣುಕಾ ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಕೆಲಸ ಮಾಡಿದ್ರು. ನನ್ನಿಂದ ಅವರಿಗೆ ಕೂಲಿ ಹಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅವರು ಬರ್ಲಿಲ್ಲ. ಅದು ನಂಗೆ ಚೆನ್ನಾಗ್ ಗೊತ್ತು. ಸರಿ, ನೀವಿಲ್ಲಿಂದ ಹೊರಟೋಗಿ ನಿಮ್ಮ ಹೊಲದ ಕೆಲಸವನ್ನು ನೋಡಿ. ಅದಲ್ಲ ಚಂದ್ರಿಕಾ, ನಾನು ಎಷ್ಟೋ ದಿನಗಳಿಂದ ನಿನ್ ಜೊತೆ ಒಂದು ವಿಚಾರ ಹೇಳ್ಬೇಕು ಅಂತ ಇದ್ದೀನಿ. ಅದಲ್ಲ ಚಂದ್ರಿಕಾ, ನಾನ್ ನಿನ್ ಜೊತೆ ಎಷ್ಟೋ ದಿನಗಳಿಂದ ಒಂದು ವಿಚಾರವನ್ನು ಹೇಳ್ಬೇಕು ಅಂತ ಬಂದಾಗೆಲ್ಲ ನೀನು ಹೋಗು ಅಂತೀಯ. ಅದು ಏನು ಅಂತ ಗೊತ್ತಾ? ಅದು ಏನು ಅಂತ ನನಗ್ ಗೊತ್ತು. ನನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ಯಾ, ಆದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ. ಇಲ್ಲಿಂದ ಹೊರಟೋಗು ಗೋಪಾಲ್. ಆ ಮಾತು ಕೇಳಿ ಗೋಪಾಲ್ ಅಲ್ಲಿಂದ ಹೊರಟೋದ. ಆ ನಂತರ ನೇಗಿಲಿಗೆ ಒಂದು ದೊಡ್ಡ ಕಲ್ಲನ್ನು ಕಟ್ಟಿ ಚಂದ್ರಿಕಾ ಅವಳ ಭುಜದ ಮೇಲೆ ಇಟ್ಕೊಂಡು ಹೊಲವನ್ನು ಹೂಳ್ತಾ ಇದ್ಲು. ಹೀಗೆ ಚಂದ್ರಿಕಾ ಅವಳ ಹೊಲವನ್ನು ಹೂಳ್ತಾ ಇರುವಾಗ ಒಂದು ಕಾರು ಬಂದು ಹೊಲದ ಬಳಿ ಇರುವ ಮರದ ಪಕ್ಕ ನಿಂತಿತ್ತು. ಚಂದ್ರಿಕಾ ಅವಳ ಹೊಲವನ್ನು ಹೂಳುವುದನ್ನು ಬಿಟ್ಟು ಹಿಂದೆ ತಿರುಗಿ ನೋಡಿದ್ಲು. ಆ ಕಾರಿನಿಂದ ತನ್ನ ತಂಗಿ ಇಳಿದು ಬಂದ್ಲು. ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಅನ್ನು ತೆಗೆದುಕೊಂಡು ಚಂದ್ರಿಕನ ಬಳಿ ಬಂದ್ಲು. ಚಂದ್ರಿಕಾ ಅವಳನ್ನು ನೋಡದ ಹಾಗೆ ಇದ್ಲು. ಅಕ್ಕ, ನಾನು ನಿನ್ ಜೊತೆನೆ ಬಂದ್ಬಿಟ್ಟೆ ಅಕ್ಕ. ಓಹೋ, ರಿಚ್ ಹರಿತನವರ? ದಾರಿ ತಪ್ಪಿ ಬಂದಿದ್ದೀರಾ? ಹರಿತನವ್ರ ಅಲ್ಲಕ್ಕ, ನಾನ್ ನಿನ್ ತಂಗಿ. ಬಾಕ್ಕ, ಮನೆಗೆ ಹೋಗೋಣ. ನಿನ್ ಜೊತೆ ತುಂಬಾ ವಿಚಾರ ಮಾತಾಡ್ಬೇಕು. ನನ್ನ ಹೆಸರು ಚಂದ್ರಿಕಾ. ನನಗೆ ತಂಗಿ ಅಂತ ಯಾರೂ ಇಲ್ಲ. ನೀವ್ ಯಾರು ಅಂತ ಕೂಡ ನನಗ್ ಗೊತ್ತಿಲ್ಲ. ನೀವು ತುಂಬಾ ಕಲರ್ ಆಗಿದ್ದೀರಾ. ಬಿಸಿಲಲ್ಲಿ ತುಂಬಾ ಹೊತ್ತು ನಿಂತ್ಕೋಬೇಡಿ, ಕಪ್ಪಾಗ್ಬಿಡ್ತೀರಾ. ಅಕ್ಕ, ಸಾರಿ ಅಕ್ಕ, ನಾನ್ ನಿಮ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ದಯವಿಟ್ಟು ಮನೆಗೆ ಬನ್ನಿ ಅಕ್ಕ. ಮನೆಗೆ ಹೋದ್ಮೇಲೆ ಎಲ್ಲಾ ವಿಚಾರ ಮಾತಾಡೋಣ. ಪ್ಲೀಸ್ ಅಕ್ಕ, ಇಲ್ಲಿ ನಿಂತ್ ಮಾತಾಡೋದ್ ಬೇಡ. ಹರಿತ ಎಷ್ಟೇ ಕರೆದ್ರು ಚಂದ್ರಿಕಾ ಅವಳ ಹೊಲವನ್ನು ಹೂಳ್ತಾ ಇದ್ಲು. ಹರಿತನಿಗೆ ಕೋಪ ಬಂತು, ಆದ್ರೂ ಕಂಟ್ರೋಲ್ ಮಾಡ್ಕೊಂಡ್ಲು. ಅಕ್ಕ, ಇವಾಗ ಬರದಿದ್ರು ಕತ್ಲಾದ್ಮೇಲೆ ಮನೆಗೆ ಬಂದೇ ಬರ್ತೀಯ ಅಲ್ವಾ? ಆವಾಗ ಮಾತಾಡ್ತೀನಿ ನಾನ್ ನಿನ್ ಜೊತೆ. ಹಾಗೆ ಹೇಳಿ ಹರಿತಾ ಕಾರಿನ ಬಳಿ ಬಂದ್ಲು. ಚಂದ್ರಿಕಾ ಹೊಲವನ್ನು ಹೂಳುವುದನ್ನು ಬಿಟ್ಟು ಹೋಗ್ತಾ ಇರುವ ಕಾರನ್ನು ನೋಡ್ತಾ ಇದ್ಲು. ಕತ್ತಲಾದ ನಂತರ ಚಂದ್ರಿಕಾ ಮನೆಗೆ ಬಂದ್ಲು. ತಂಗಿ ಹರಿತಾ ಅಕ್ಕನಿಗೋಸ್ಕರ ವಿಧ ವಿಧವಾದ ಅಡುಗೆಯನ್ನು ಮಾಡಿ ರೆಡಿ ಮಾಡಿ ಇಟ್ಟಿದ್ಲು. ಚಂದ್ರಿಕಾ ಅಡುಗೆ ಮತ್ತು ತಂಗಿಯನ್ನು ನೋಡಿದ್ಲು. ಬಾಕ್ಕ, ನಾನು ಕೂಡ ಬಂದಿದ್ರಿಂದ ಏನು ತಿಂದಿಲ್ಲ. ನೀನು ಬಂದೆ ಅಲ್ವಾ? ಬಾ, ಒಟ್ಟಿಗೆ ಕೂತು ಊಟ ಮಾಡೋಣ. ಆ ಮಾತನ್ನು ಕೇಳಿದ ತಕ್ಷಣ ಚಂದ್ರಿಕನ ಮನಸ್ಸು ಕರಗಿಯೇ ಹೋಯಿತು. ತಕ್ಷಣ ಹೋಗಿ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡ್ಬಂದು ತನ್ನ ತಂಗಿಗೆ ಮೊದ್ಲು ತಿನ್ಸಿ ಆ ನಂತರ ಅವಳು ತಿನ್ಲು. ಹರಿತಾ ಕಣ್ಣಲ್ಲಿ ಕಣ್ಣೀರು ಬಂತು. ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ತುಂಬಾ ಹಣ ಸಂಪಾದನೆ ಮಾಡ್ತಿದ್ದೀನಿ ಅಂತ ಅವತ್ತು ನಿನ್ನ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ. ನಾನ್ ನಿನ್ಗೆ ಸ್ಟ್ಯಾಂಪ್ ಪೇಪರ್ ಕೊಟ್ಟು ಅದರಲ್ಲಿ ಸೈನ್ ಹಾಕು ಅಂತ ಕೇಳಿರ್ಬಾರ್ದು. ಇಲ್ಲ ತಂಗಿ, ನಾನು ಓದದಿದ್ರು ನೀನ್ ಓದ್ದೆ ಅಲ್ವಾ? ನಿನಗೋಸ್ಕರ ನಾನು ಹಗಲು ರಾತ್ರಿ ಅಂತ ಕಷ್ಟಪಟ್ಟಿದ್ದೀನಿ. ಅದಕ್ಕೇನೆ ತಂಗಿ, ನೀನು ಈ ಲೆವೆಲ್ ಅಲ್ಲಿದ್ದೀಯಾ? ಅಕ್ಕ, ನಾನು ಅರ್ಥ ಮಾಡ್ಕೊಂಡಕ್ಕ. ಇನ್ ಮುಂದೆ ನೀನ್ ಮನೇಲಿರು, ನಾನೋಗಿ ಹೊಲದ ಕೆಲಸವನ್ನು ಮಾಡ್ತೀನಿ. ಹೀಗೆ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಊಟ ಮಾಡಿ ಮಂಚದಲ್ಲಿ ಮಲ್ಕೊಂಡ್ರು. ಹೀಗೆ ಅಕ್ಕ ಚಂದ್ರಿಕಾ ಹೊಲದತ್ರ ನಿಂತ್ಕೊಂಡಿದ್ದಾಗ ತಂಗಿ ಹರಿತಾ ಟ್ರ್ಯಾಕ್ಟರ್ ಅಲ್ಲಿ ಹೊಲನ ಹೂಳ್ತಾ ಇದ್ಲು. ಅಂದಿನಿಂದ ಅಕ್ಕ ತಂಗಿಯರು ಹೊಲವನ್ನು ಚೆನ್ನಾಗಿ ಅಗೆದು ಚೆನ್ನಾಗಿ ಬೆಳೆಯನ್ನು ಹಾಕಿ ಸಂತೋಷವಾಗಿ ಜೀವನ ಮಾಡಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಹರಿತಾ ಮದುವೆಯಾಗದೆ ಪ್ರೆಗ್ನೆಂಟ್ ಆದ್ಲು. ಅದರಿಂದ ತುಂಬಾ ದುಃಖದಿಂದ ಚಿಂತೆ ಮಾಡ್ಕೊಂಡು ಪಾರ್ಕಲ್ಲಿ ಕೂತಿರುವಾಗ ಅವಳ ಕೊಲೀಗ್ ಸುಜಿನ ಬಂದ್ಲು. ಅಳ್ತಾ ಇರುವ ಹರಿತನನ್ನು ನೋಡಿ ಗೊಂದಲದಿಂದ ಭಯದಿಂದ, ಏನಾಯ್ತು? ಯಾಕೆ ಬೇಗ ಬರ್ಲಿಕ್ಕೆ ಹೇಳ್ದೆ? ಯಾಕೆ ಅಳ್ತಿದ್ದೀಯಾ? ಹೇಳೆ, ಏನಾಯ್ತು? ಯಾಕೆ ನೀ ಅಳ್ತಾ ಇದ್ದೀಯಾ? ಆಗ ಹರಿತ ಕೋಪದಿಂದ, ಜೋರಾಗಿ ಹೇಳ್ಬೇಡ, ಸುಮ್ನೆ ಕೂತ್ಕೊಳ್ಳೆ. ಸುಜಿನ ಕೂತ್ಕೊಂಡ್ಲು. ಹರಿತನಿಗೆ ಅಳು ಬಂತು. ಆದ್ರೆ ಜೋರಾಗಿ ಅಳಲಿಕ್ಕೆ ಕೂಡ ಸಾಧ್ಯ ಆಗ್ಲಿಲ್ಲ. ಜೋರಾಗಿ ಅಳುವುದನ್ನು ಯಾರಾದ್ರೂ ನೋಡಿದ್ರೆ ಜನರೆಲ್ಲ ಅಲ್ಲಿ ಬಂದು ಸೇರ್ಬಿಡ್ತಾರೆ ಅಂತ ಒಳಗೊಳಗೆ ತುಂಬಾ ದುಃಖಪಟ್ಟು ಅಳ್ತಾ ಇದ್ಲು. ಹೀಗೆ ಒಳಗೊಳಗೆ ಅಳ್ತಾ ಇದ್ರೆ ಹೇಗೆ ಹೇಳು? ಏನ್ ವಿಷಯ ಅಂತ ಹೇಳು. ಸುಜಿನಾ, ನಾನ್ ಪ್ರೆಗ್ನೆಂಟು. ಸುಜಿನಾ ಆಶ್ಚರ್ಯದಿಂದ, ವಾಟ್? ಆ ಪಾರ್ಕಲ್ಲಿ ಇರುವವರು ಎಲ್ಲರೂ ಅವರನ್ನೇ ನೋಡಿದ್ರು.
ಹರಿತಾ ಅವರನ್ನು ನೋಡಿ ತುಂಬಾ ಕೋಪದಿಂದ, ಯಾಕೆನೆ ಅಷ್ಟು ಜೋರಾಗಿ ಕಿರ್ಚ್ತಾ ಇದೀಯಾ? ಪಾರ್ಕಲ್ಲಿ ಇರುವವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ, ಸ್ವಲ್ಪ ಮೆಲ್ಲೆ ಮಾತಾಡಕ್ಕಾಗಲ್ವಾ? ಮತ್ತೆ ನೀನು ಈ ರೀತಿ ವಿಚಾರ ಹೇಳಿದ್ರೆ ಶಾಕ್ ಆಗದೆ ನನ್ನಿಂದ ಇರ್ಲಿಕ್ಕಾಗುತ್ತಾ? ಒಂದ್ ಕೆಲ್ಸ ಮಾಡ್ತೀಯಾ? ಬಸ್ ಸ್ಟ್ಯಾಂಡಲ್ಲಿ, ಪಾರ್ಕಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ, ಸಿಗ್ನಲ್ ಅಲ್ಲಿ ಇದನ್ನ ಜೋರಾಗಿ ಅನೌನ್ಸ್ಮೆಂಟ್ ಮಾಡು. ನನ್ನ ಫ್ರೆಂಡು ಹರಿತಾ ಮದುವೆಯಾಗದೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೋಗಿ ಹೇಳು. ಹೋಗೆ. ಏನ್ ಮಾತಾಡ್ತಿದ್ಯಾ ಹರಿತಾ? ಮದುವೆಯಾಗದೆ ಪ್ರೆಗ್ನೆಂಟ್ ಆಗಿರೋದೇ ದೊಡ್ಡ ತಪ್ಪು, ಹಾಗಿರುವಾಗ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತೀಯಾ? ಸ್ಟುಪಿಡ್ ಥಾಟ್. ಹರಿತನಿಗೆ ಇರಿಟೇಟಿಂಗ್ ಆಗಿ, ಅಯ್ಯೋ ನಿನ್ನ ಬರ್ಲಿಕ್ಕೆ ಹೇಳದೆ ಇದ್ದಿರ್ಬೋದು ನಾನು. ಸಾರಿ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳು. ನನಗೆ ಗೊತ್ತಾಗದೆ ತಾನೇ, ಏನಾದ್ರೂ ಐಡಿಯಾ ಕೊಡ್ತೀಯ ಅಂತ ನಿನ್ನ ಬರ್ಲಿಕ್ಕೆ ಹೇಳಿದ್ದು. ಅದಕ್ಕೆ ತಾನೆ ಹರಿತಾ ನಿನ್ ಫೋನ್ ನೋಡಿದ ತಕ್ಷಣ ನಾನು ಓಡೋಡಿ ಬಂದಿದ್ದು. ಆದ್ರೆ ಇಂಥ ವಿಚಾರದಲ್ಲಿ ನನಗೆ ಯಾವ ಐಡಿಯಾಸ್ ಕೂಡ ಇಲ್ಲ. ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಏನ್ ಪ್ರಾಸೆಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ಮಾತು ಕೇಳಿ ಹರಿತಾ ಕಣ್ಣೀರಾಕುತ್ತಾ, ನೀನು ಮೊದ್ಲು ಇಲ್ಲಿಂದ ಹೊರಟೋಗೆ, ನನ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ನಾನೇ ಏನಾದ್ರೂ ಮಾಡ್ಕೋತೀನಿ. ಅದಲ್ಲ ಹರಿತಾ, ನೀನು ಮೊದ್ಲು ಹೊರಡು ಅಂತ ಹೇಳ್ತಾ ಇದ್ದೀನಲ್ಲ. ಇಷ್ಟಕ್ಕೂ ಈ ಘನಕಾರ್ಯ ಕೆಲಸ ಮಾಡಿದವ್ರು ಯಾರು? ಬಾವ. ಶಾಕ್ ಆಗಿ ಗಟ್ಟಿಯಾಗಿ ಸುಜಿನ ಹೀಗೆ ಹೇಳಿದ್ಲು. ವಾಟ್? ನಿನ್ ಬಾವ ಮಾಡಿದ್ದ ಹಾಗೆ ಅಂತ ಕಿರ್ಚಿದ್ಲು. ಹರಿತಾ ಅವಳ ದುಃಖವನ್ನು ದೂರ ಮಾಡಿ, ಯಾಕೇನೆ ಏನ್ ಹೇಳಿದ್ರು ಶಾಕ್ ಆಗಿ ಜೋರಾಗಿ ಬಾಯಿನ ಓಪನ್ ಮಾಡ್ತೀಯ? ನಿನಗೆ ಸೈಲೆಂಟ್ ಆಗಿ ಕೇಳ್ಕೊಳಕ್ಕೆ ಆಗಲ್ವಾ? ಛೇ, ಇವಳು ಹೆಲ್ಪ್ ಮಾಡ್ತಾಳೆ ಅಂತ ಇವಳನ್ನ ಕರೆದ್ರೆ ಇವಳೇನು ಮರ್ಯಾದೆ ಹೋಗೋ ರೀತಿ ತೆಗ್ದಿದ್ದಕ್ಕೆಲ್ಲ ಜೋರಾಗಿ ಕಿರ್ಚಾಡ್ತಾಳೆ. ಏನಿ ಹರಿತಾ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀಯಾ? ಬಾವ ಹೇಗೇನೆ ಪ್ರೆಗ್ನೆಂಟ್ ಮಾಡೋದು? ಅದಕ್ಕೆ ಅಲ್ಲಿ ಚಂದ್ರಿಕಾ ಇಲ್ವಾ? ನನ್ನ ಬ್ಯಾಡ್ ಲಕ್. ಬಾವ ಅಂತ ಸ್ವಲ್ಪ ಫ್ರೀ ಆಗಿದ್ದೆ, ಅದಕ್ಕೆ ತಾನೇ ಈ ರೀತಿ ಪರಿಸ್ಥಿತಿ ಬಂದಿರೋದು. ಈ ಕಾಲದಲ್ಲಿ ಹುಡುಗರು ಸೆಂಟಿಮೀಟರ್ ಅಲ್ಲಿ ಮಾತಾಡಿದ್ರೆ ಹೋಗಿ ಹತ್ರ ಕೂರೋಳು. ಅಷ್ಟಕ್ಕೂ ನಿನ್ ಬಾವ. ಹೌದು, ಇಷ್ಟಕ್ಕೂ ಮನೇಲಿ ಅಕ್ಕ ಇದ್ದಾಳಲ್ಲ, ಇದು ಹೇಗೆ ನಡೀತು ಅಂತ ಡೀಟೇಲ್ ಆಗಿ ಹೇಳ್ಬೇಕಾ, ಅಥವಾ ಫರ್ದರ್ ಆಗಿ ಇದಕ್ಕೆ ಏನ್ ಮಾಡ್ಬೇಕು ಅಂತ ಐಡಿಯಾ ಕೊಡ್ತೀಯಾ? ಹೇಳು. ಏನ್ ಮಾಡೋಣ? ಸಾರಿ, ಮೊದ್ಲು ಈ ವಿಚಾರವನ್ನು ಭಾವನಿಗೆ ಹೇಳು. ಏನ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಹಾಗೆ ಹೇಳ್ತೀಯ ಸುಜಿ? ಹೌದು ಕಣೆ, ಇದನ್ನ ಬಿಟ್ರೆ ನಮಗೂ ಕೂಡ ಬೇರೆ ಆಪ್ಷನೇ ಇಲ್ಲ ಅಲ್ವಾ? ಮೊದ್ಲು ಭಾವನಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳು. ಭಾವ ರಿಯಾಕ್ಷನ್ ಕೂಡ ಹೇಗಿದೆ ಅಂತ ನೋಡೋಣ, ಬರ್ಲಿಕ್ಕೆ ಹೇಳು. ಹಾಗೆ ಹೇಳಿದಾಗ ಹರಿತಾ ಅರವಿಂದಿಗೆ ಕಾಲ್ ಮಾಡಿದ್ಲು. ಅರವಿಂದ್ ಆಫೀಸ್ ಮೀಟಿಂಗ್ ಅಲ್ಲಿ ಇದ್ದ. ಸಾಫ್ಟ್ವೇರ್ ಹುಡುಗಿ ಕಾಲಿಂಗ್ ಅಂತ ಹಾಕಿತ್ತು. ಕಾಲ್ನ ಕಟ್ ಮಾಡ್ದ. ಇನ್ ಮುಂದೆ ಹಾಗೇನೆ ಕಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅವರ ಅವಸರ ಎಲ್ಲ ಮುಗ್ದೋಯ್ತು ಅಲ್ವಾ? ನಾವಾದ್ರೆ ಬಿಡ್ಬಾರ್ದು. ಮತ್ತೆ ಫೋನ್ ಮಾಡು. ಹರಿತಾ ಮತ್ತೆ ಕಾಲ್ ಮಾಡಿದ್ಲು. ಅರವಿಂದ್ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಮೆಸೇಜ್ ಮಾಡ್ದ. ಭಾವ ಮೆಸೇಜ್ ಹಾಕಿದಾರೆ ಕಣೆ. ಮೊದ್ಲು ನೀನ್ ಕಾಲ್ ಮಾಡಿದ ತಕ್ಷಣ ನಿನ್ ಭಾವ ಒಂದೇ ರಿಂಗಿಗೆ ಎತ್ತಾ ಇದ್ರು. ಇವಾಗ ನಿನ್ ಕಾಲ್ನ ಕಟ್ ಮಾಡ್ತಿದ್ದಾರೆ ಅಂದ್ರೆ 2 ಸಲ ಕಾಲ್ ಮಾಡಿದ್ರು ಕಟ್ ಮಾಡ್ತಾ ಇದ್ದಾರೆ. ಈ ವಿಷಯ ಮಾತ್ರ ಅಕ್ಕ ಚಂದ್ರಿಕನಿಗೆ ಗೊತ್ತಾಗಿ ಅಕ್ಕ ಏನಾದ್ರೂ ಮಾಡ್ಕೊಂಡ್ರೆ ಏನೇ ಮಾಡೋದು? ಇಲ್ಲ ಸುಜಿನ, ಹಾಗೆಲ್ಲ ಮಾತಾಡ್ಬೇಡ. ಅಕ್ಕನಿಗೆ ಏನಾದ್ರೂ ಆದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅಕ್ಕ ಚೆನ್ನಾಗಿರ್ಬೇಕು. ಭಾವ ಕೇಳಿದ ವರದಕ್ಷಿಣೆ ಕೊಟ್ಟು ಅಪ್ಪ ಮದ್ವೆ ಮಾಡ್ಸಿದ್ರು. ಆದ್ರೆ ಅವಳ ದುರಾದೃಷ್ಟನೋ ಏನೋ, ಅಕ್ಕ ಪ್ರೆಗ್ನೆಂಟೇ ಆಗಲಿಲ್ಲ. ಹೀಗೆ ಹರಿತಾ ಹೇಳ್ತಾ ಇದ್ದಾಗ ಆ ಕಡೆ ಚಂದ್ರಿಕಾ ಲಂಚ್ ಬಾಕ್ಸ್ ಅನ್ನು ರೆಡಿ ಮಾಡ್ತಾ ಇದ್ದಾಗ ಅವಳ ಭಾವ ಬಂದ್ರು. ಏನಮ್ಮ, ಅವನಿಗೆ ಲಂಚ್ ಬಾಕ್ಸ್ ನ ರೆಡಿ ಮಾಡ್ತಿದ್ದೀಯಾ? ಹೌದು ಮಾವ, ನಿಮಗೆ ಏನ್ ಬೇಕು ಅಂತ ಹೇಳಿ, ಅದ್ನೂ ಮಾಡ್ಕೊಡ್ತೀನಿ. ಅದೆಲ್ಲ ನಾನ್ ನೋಡ್ಕೋತೀನಮ್ಮ. ನೀನ್ ಹೋಗಿ ಮಗನಿಗೆ ಟಿಫನ್ ಕೊಟ್ಟು ಬಾ, ಹುಷಾರಾಗಿ ಹೋಗಿ ಬಾಮ್ಮ. ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಟಿಫನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋದ್ಲು. ಮನೆಗೆ ಬೆಳಕು ಆ ಮನೆಯಲ್ಲಿರುವ ಹೆಣ್ಮಕ್ಳು ಅಂತಾರೆ. ನನ್ ಸೊಸೆನ ನೋಡಿದ್ರೆ ನನಗೆ ಅದೇ ಯೋಚನೆ ಆಗುತ್ತೆ. ಆದ್ರೆ ಆ ದೇವ್ರು ಅವಳ ಹಣೆಯ ಬರಹದಲ್ಲಿ ಒಂದು ತಾಯಿಯಾಗುವ ಭಾಗ್ಯನ ಕೊಡ್ಲಿಲ್ಲ. ಅದಕ್ಕೇನೆ ಇವಾಗ ಈ ಮಾವನಿಗೆ ಅವಳು ಮಗಳಾಗಿದ್ದಾಳೆ. ಹೀಗೆ ಆಲೋಚನೆ ಮಾಡುತ್ತಾ ರಾಘವ ಊಟ ಮಾಡ್ತಿದ್ದ. ಚಂದ್ರಿಕಾ ಆಫೀಸಿಗೆ ಅರವಿಂದಿಗೆ ಊಟ ತಗೊಂಡೋಗಿ ಕೊಟ್ಲು. ಅರವಿಂದ್ ಕೂಡ ಊಟ ಮಾಡ್ತಿದ್ದ. ಚಂದ್ರಿಕಾ, ಊಟ ತುಂಬಾ ಚೆನ್ನಾಗಿದೆ. ನೀನು ದಿನದಿಂದ ದಿನಕ್ಕೆ ತುಂಬಾ ವೆರೈಟಿಯಾಗಿ ಹೊಸ ಅಡಿಗೆನ ಮಾಡ್ಕೊಂಬರ್ತೀಯ. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ಹಾಗೆ ಹೇಳಿ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಹೋದ. ಪಾರ್ಕಲ್ಲಿ ಸುಜಿನಾ ಹರಿತಾ ಅವರಿಬ್ರು ಕೂತ್ಕೊಂಡಿದ್ರು. ನನಗ್ ಗೊತ್ತಿರುವ ಹಾಗೆ ನಿನ್ ಭಾವ ನಿನ್ನ ಅವಾಯ್ಡ್ ಮಾಡ್ತಿದ್ದಾರೆ ಕಣೆ. ಐ ಆಮ್ ಪ್ರೆಗ್ನೆಂಟ್ ಅಂತ ಒಂದ್ ಮೆಸೇಜ್ ಮಾಡು. ಆ ಮೆಸೇಜ್ ನೋಡಿದ ತಕ್ಷಣ ಹೇಗೆ ಓಡಿ ಬರ್ತಾನೆ ನೋಡು. ಸುಜಿನಾ ಹೇಳಿದ ಹಾಗೇನೆ ಹರಿತಾ ಮೆಸೇಜ್ ಮಾಡಿದ್ಲು. ಆಫೀಸ್ ಮೇಲೆ ಟೇಬಲ್ ಮೇಲೆ ಇರುವ ಅರವಿಂದ್ನ ಫೋನ್ ಅನ್ನು ನೋಡಿ ಚಂದ್ರಿಕಾ ಅಲ್ಲೇ ನಿಂತಿದ್ಲು. ಮೆಸೇಜ್ ಬಂದ ತಕ್ಷಣ ಫೋನ್ ಅನ್ನು ನೋಡಿದ್ಲು. ಸಾಫ್ಟ್ವೇರ್ ಹುಡುಗಿ ಐ ಆಮ್ ಪ್ರೆಗ್ನೆಂಟ್ ಅಂತ ನೋಡಿ ಅವಳಿಗೆ ಏನೂ ಅರ್ಥವಾಗಲಿಲ್ಲ.
ಇದೇನಿದು ಸಾಫ್ಟ್ವೇರ್ ಹುಡುಗಿ, ಅವಳಿಗೆ ಪ್ರೆಗ್ನೆಂಟ್ ಆದ್ರೆ ನನ್ನ ಗಂಡನಿಗೆ ಯಾಕೆ ಮೆಸೇಜ್ ಮಾಡ್ಬೇಕು? ಹಾಗೆ ಅಂತ ಹೇಳಿ ಫೋನನ್ನು ತೆಗೆದು ಓಪನ್ ಮಾಡಿ ಆ ಮೆಸೇಜ್ ಅನ್ನು ನೋಡಿದ್ರೆ ನಂಬರ್ ತನ್ನ ತಂಗಿ ಹರಿತನ್ ನಂಬರ್. ಅದನ್ನು ನೋಡಿ ಶಾಕ್ ಆಗಿ ಕಣ್ಣೀರನ್ನು ಹಾಕ್ತಾ ಇದ್ಲು. ಹರಿತನಿಗೆ ಕಾಲ್ ಮಾಡಿದ್ಲು. ಹರಿತಾ ಅರವಿಂದ್ ನಂಬರಿಂದ ಕಾಲ್ ಬರ್ತಾ ಇದೆ ಅಂತ ಸಂತೋಷವಾದ್ಲು. ಆದ್ರೆ ಅವಳೊಂದು ತಪ್ಪು ಮಾಡ್ಬಿಟ್ಲು. ಫೋನಿಂದ ಆ ಕಡೆ ಮಾತಾಡ್ತಿರೋದು ಭಾವನ ಅಕ್ಕನ ಅಂತ ತಿಳ್ಕೊಳ್ಳೋದೇನೆ. ಬಾವಾ, ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಬಾವಾ, ಇವಾಗ ಏನ್ ಮಾಡೋದು ಹಾಗೆ ಅಂತ ಕೇಳಿದಾಗ ಚಂದ್ರಿಕನ ಎದೆ ಬಡಿದಂತಾಯಿತು. ಚಂದ್ರಿಕನ ಮನಸ್ಸು ನುಚ್ಚು ನೂರಾಯಿತು. ಅವಳು ದುಃಖದಿಂದಿರುವಾಗ ಅವಳ ಕಣ್ಣಿನಿಂದ ನೀರು ಸುರಿತಾ ಇತ್ತು. ಹಲೋ ಬಾವಾ, ನಾನ್ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದೀನಿ, ಏನು ಮಾತನಾಡದೆ ಸುಮ್ನಿದ್ದೀರಾ? ಈ ವಿಷಯನ ನಮ್ಮ ಅಕ್ಕನ್ಗೆ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಹೇಳ್ಬೇಡಿ. ಚಂದ್ರಿಕಾ ಮೌನದಿಂದ ಅಳ್ತಾ ಇದ್ಲು. ಆಗ ಅರವಿಂದ್ ಕೈ ವಾಶ್ ಮಾಡ್ಕೊಂಡ್ ಬಂದ. ಅವನನ್ನು ನೋಡಿದ ತಕ್ಷಣ ಅವನಿಗೆ ಗೊತ್ತಾಗದ ಹಾಗೆ ಕಾಲನ್ನು ಕಟ್ ಮಾಡಿದ್ಲು. ಅರವಿಂದ್ ಗೊಂದಲನಾಗಿ ಚಂದ್ರಿಕಾನ ಕರಿತಾ ಇದ್ದ. ಆದ್ರೆ ಚಂದ್ರಿಕಾ ತಿರುಗಿ ಕೂಡ ನೋಡದೆ ಅಲ್ಲಿಂದ ಹೊರಟೋದ್ಲು. ಆಗ ಹರಿತನಿಗೆ ತನ್ನ ಭಾವ ಅಕ್ಕನ ಹೆಸರಿಟ್ಟು ಕರೆಯೋದು ಚೆನ್ನಾಗಿ ಕೇಳ್ತಾ ಇತ್ತು. ಶಾಕ್ ಆಗಿ, ಸುಜಿ, ಆಫೀಸಿಗೆ ಅಕ್ಕ ಹೋಗಿರುವ ಹಾಗಿದೆ ಕಣೆ. ಹಾಗಾದ್ರೆ ಇಷ್ಟೊತ್ತು ನೀನ್ ಮಾತಾಡಿರುವುದೆಲ್ಲ ಅಕ್ಕನಿಗೆ ಗೊತ್ತಾಗಿರ್ಬೇಕೇ? ನನ್ಗೂ ಕೂಡ ಅದೇ ಅನ್ಸ್ತಾ ಇದೆ ಕಣೆ. ಇವಾಗ ಏನ್ ಮಾಡೋದು? ಸಲ ಫೋನ್ ಮಾಡೆ, ಅಕ್ಕ ತೆಗ್ದಿದ್ದ ಭಾವ ತೆಗ್ದಿದ್ದ ಅಂತ ಗೊತ್ತಾಗುತ್ತೆ. ಹಾಗೆ ಹೇಳಿದ ತಕ್ಷಣ ಹರಿತಾ ಭಾವನಿಗೆ ಕಾಲ್ ಮಾಡಿದ್ಲು. ಈ ಸಲ ಭಾವನೇ ಫೋನ್ ತೆಗ್ದ. ಹೌದು ಹರಿ, ಇದಕ್ಕೆ ಮುಂಚೆ ನಿನ್ ಜೊತೆ ಮಾತನಾಡಿದ್ದು ನಿಮ್ಮ ಅಕ್ಕನೇ. ನಮ್ ಲವ್ ಮ್ಯಾಟರ್ ಅವಳಿಗೆ ಗೊತ್ತಾಗಿರ್ಬೇಕು. ಅಯ್ಯೋ ಭಾವ, ನಾನು ಹೇಳಿದ್ದು ಲವ್ ಮ್ಯಾಟರ್ ಅಲ್ಲ, ನಾನಿವಾಗ ಪ್ರೆಗ್ನೆಂಟು. ಹಾಗೆ ಹೇಳಿದಾಗ ಅರವಿಂದ್, ವಾಟ್, ಏನ್ ಹೇಳ್ತಿದ್ಯಾ ಹರಿತಾ? ಇದಕ್ಕೆ ಮುಂಚೆ ನಿಮ್ಮ ಅಕ್ಕನ ಜೊತೆ ಇದೇ ವಿಷಯನ ಹೇಳಿದ್ದಾ? ಹೌದು ಭಾವ, ನಾನ್ ನಿಮ್ಗೆ ಕಾಲ್ ಮಾಡ್ದೆ, ಆದ್ರೆ ನೀವು ರಿಸೀವ್ ಮಾಡಿಲ್ಲ ಅಂತ ಐ ಆಮ್ ಪ್ರೆಗ್ನೆಂಟ್ ಅಂತ ಮೆಸೇಜ್ ಮಾಡ್ದೆ. ಆ ತಕ್ಷಣ ನಿಮ್ಮ ಮೊಬೈಲಿಂದ ಕಾಲ್ ಬಂತು, ನಾನ್ ನೀವೇ ಅಂತ ಮಾತಾಡ್ದೆ. ಸರಿ ಸರಿ ಹರಿ, ನೀನು ಎಲ್ಲಿದ್ರು ಬೇಗ ಮನೆಗ್ ಬಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅಯ್ಯೋ ಮನೆಗ? ನಾನ್ ಬರಲ್ಲ, ಅಕ್ಕನ್ ಮುಖನ ನನ್ನಿಂದ ನೋಡಕ್ ಆಗಲ್ಲ ಬಾವ. ಇಲ್ಲ ಹರಿತಾ, ನೀನು ತಕ್ಷಣ ಮನೆಗ್ ಬಾ, ಏನು ಮಾಡಕ್ಕಾಗಲ್ಲ, ಎಲ್ಲ ನೋಡ್ಕೊಳ್ಳೋಣ, ಬೇಗ ಬಾ. ಬಾವ ಹೇಳಿದ ಹಾಗೆ ನಿನ್ ಮನೆಗೆ ಹೋಗೆ, ಎಲ್ಲ ವಿಚಾರವನ್ನು ಬಾವನೇ ನೋಡ್ಕೋತಾರೆ, ನೀನ್ ಸುಮ್ನೆ ಭಯಪಡ್ಬೇಡ. ಪಾರ್ಕಿನಿಂದ ಸುಜಿನ ಹರಿತಾ ಹೊರಟ್ರು. ಮನೆಯಲ್ಲಿ ಚಂದ್ರಿಕಾ ಮತ್ತು ಅರವಿಂದ್ ಇಬ್ರೂನು ನಿಂತ್ಕೊಂಡಿದ್ರು. ಅವರ ಭಾವ ಸೋಫಾದಲ್ಲಿ ಕೂತ್ಕೊಂಡಿದ್ರು. ಚಂದ್ರಿಕಾ ಕಣ್ಣೀರಾಗ್ತಿದ್ಲು. ಅಪ್ಪ, ಅರವಿಂದು, ನಿನ್ ಹೆಂಡ್ತಿ ಚಂದ್ರಿಕಾ ಹೇಳೋದ್ ನಿಜಾನಾ? ಹೌದಪ್ಪ, ಅವಳು ಹೇಳೋದು ನಿಜಾನೇ. ನಿಮಗೊಂದು ಮೊಮ್ಮಗು ಬೇಕಲ್ವಾ? ನಾವು ತಂದೆ ತಾಯಿ ಅಂತ ಹೇಳ್ಕೊಳಕ್ಕೆ ನಮಗೂ ಒಂದು ಮಗು ಬೇಕಲ್ವಾ? ಈ ಮನೆಯಲ್ಲಿ ಗಲಾಟೆ ಮಾಡ್ಲಿಕ್ಕೆ ಒಂದ್ ಮಗು ಬೇಕು. ಆ ಭಾಗ್ಯ ನನ್ನ ಹೆಂಡತಿಗೆ ಇಲ್ಲ ಅಂತ ನಾನು ಎಷ್ಟೋ ಸಲ ದುಃಖಪಟ್ಟಿದ್ದೀನಿ. ಆ ಅದೃಷ್ಟ ನನ್ನ ಹೆಂಡತಿಗೆ ಇಲ್ಲ ಅಂತ ನಾನು ಎಷ್ಟೋ ಸಲ ಒಳಗೊಳಗೆ ದುಃಖಪಟ್ಟಿದ್ದು ಯಾರಿಗ್ ಗೊತ್ತಿಲ್ಲ. ಹಾಗೆ ಹೇಳಿ ಕಣ್ಣೀರಾಗ್ತಾ ಇದ್ದ. ಚಂದ್ರಿಕಾ ಮಾತನ್ನು ಕೇಳಿ ಶಾಕ್ ಆದ್ಲು. ಅಕ್ಕ, ಭಾವನ್ ಮೇಲೆ ಕೋಪ ಮಾಡ್ಕೋಬೇಡ, ಮೊದ್ಲು ನಾನು ಹೇಳದ್ನ ಕೇಳು. ನೀನು ಮಾತಾಡ್ಬೇಡ ಕಣೆ. ಅಕ್ಕ ಅಕ್ಕ ಅಂತ ಕರ್ಕೊಂಡು ನನ್ ಜೀವನಕ್ಕೆ ಮೋಸ ಮಾಡ್ದೆ ಅಲ್ವಾ? ನಿನ್ನ ಯಾವತ್ತೂ ನಾನು ಕ್ಷಮಿಸಲ್ಲ ಕಣೆ. ಚಂದ್ರಿಕಾ, ನೀನ್ ನನ್ಗೆ ಯಾವ ಶಿಕ್ಷೆ ಕೊಟ್ರು ಪರವಾಗಿಲ್ಲ, ಆದ್ರೆ ಮನೆಯಿಂದ ಹೊರಗೋಗ್ತೀನಿ, ನನಗೆ ಡೈವರ್ಸ್ ಕೊಡು ಅಂತ ಮಾತ್ರ ಹೇಳ್ಬೇಡ. ಅದ್ನ ನನ್ನಿಂದ ಸಹಿಸಕ್ಕಾಗಲ್ಲ. ನಿನಗೆ ಮಕ್ಳ ಆಗಲ್ಲ ಅಂತ ವಿಷಯನ ಹೇಳಿದ್ರೆ ಎಲ್ಲಿ ನೀನು ದುಃಖ ಪಡ್ತೀಯ ಅಂತ ಹೇಳಲಿಲ್ಲ. ಅದಕ್ಕೆ ಅಂತ ನನ್ ತಂಗಿನ ನನಗೆ ಸೌತಿಯಾಗಿ ತಗೊಂಬರ್ತೀರಾ? ಅಕ್ಕ, ಇದರಲ್ಲಿ ಭಾವನ್ ತಪ್ಪಿಲ್ಲ, ಸಾಕು ನಿಲ್ಸೆ. ನಂದೇ ತಪ್ಪು ಅಂತ ನೀನ್ ಒಪ್ಕೋತೀಯಾ? ಅಷ್ಟೇ ತಾನೇ? ಚಂದ್ರಿಕಾ, ಇವಾಗ ನೀನು ಆವೇಶದಲ್ಲಿ ಮಾತಾಡ್ತಿದೀಯ. ನಾನು ಯಾಕೆ ಹೀಗೆ ಮಾಡ್ದೆ ಅಂತ ನನ್ ಜಾಗದಲ್ಲಿ ನಿಂತು ನೀನು ಸ್ವಲ್ಪ ಹೊತ್ತು ಆಲೋಚನೆ ಮಾಡು. ನೀನು ಏನ್ ಹೇಳಿದ್ರು ನಾನು ಒಪ್ಕೋತೀನಿ. ಹಾಗೆ ಅಂತ ಅರವಿಂದ್ ಹೇಳಿದ ತಕ್ಷಣ ಚಂದ್ರಿಕಾ ಆಲೋಚನೆ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಪುರೋಹಿತರನ್ನು ಕರೆದು ಚಂದ್ರಿಕಾ ಹರಿತನಿಗೂ ಅರವಿಂದಿಗೂ ಎಲ್ಲರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡಿದ್ಲು. ಆ ನಂತರ ಅವರು 3 ಜನ ಸೇರಿ ಒಂದೇ ಮನೆಯಲ್ಲಿ ಜೊತೆಯಾಗಿ ಸಂತೋಷವಾಗಿ ಜೀವನ ಮಾಡಿದ್ರು. ಇದೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.